ಎಲ್ರಿಗೂ ನಮಸ್ಕಾರ. ತುಂಬ ಯೋಚನೆ ಮಾಡಿ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಯಾಕಂದರೆ ಲಾಸ್ಟ್ ಒಂದು 3-4 ದಿನದಿಂದ ಏನು ನಡೀತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. ನಾನು ಕೂಡ ದರ್ಶನ್ ಸರ್ ಅಭಿಮಾನಿ ಸಂಘಗಳಿಂದ ಜೊತೆ ಮಾತಾಡಿ ಎಲ್ಲ ತಿಳ್ಕೊಂಡು ಅದಾದ ನಂತರ ಪ್ರತಿಯೊಂದು ಮೀಡಿಯಾ ಚಾನೆಲ್ಸಲ್ಲಿ ಏನು ಬರ್ತಿದೆ ಪ್ರತಿಯೊಂದು ನೋಡಿ ಯೋಚನೆ ಮಾಡಿ ಇದೊಂದು ವಿಡಿಯೋ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಯಾಕಂದರೆ ಅಂಥ ಒಬ್ಬ ದೊಡ್ಡ ವ್ಯಕ್ತಿ, ಒಬ್ಬ ದೊಡ್ಡ ಕಲಾವಿದ ಕನ್ನಡ ಇಂಡಸ್ಟ್ರಿಯಲ್ಲಿ, ಅಂಥ ಒಂದು ಹೆಸರು ಮಾಡಿರೋ ಅಂಥವ್ರು, ಅಂಥ ಒಂದು ದೊಡ್ಡ ದಾನಿ, ಎಷ್ಟು ಸೋಷಿಯಲ್ ಸರ್ವಿಸ್ ಮಾಡ್ತಾರೆ, ಎಷ್ಟು ಜನಕ್ಕೆ ವಿದ್ಯೆ ದಾನ ಮಾಡ್ತಿದ್ದಾರೆ, ಎಷ್ಟು ಜನಕ್ಕೆ ಸಹಾಯ ಮಾಡ್ತಾರೆ. ಯಾರೇ ಆಗಲಿ ಏನಾದರೂ ಬೇಕು ಅಂತ ಕೈ ಚಾಚಿ ಬಂದಾಗ ಇಲ್ಲ ಅಂತ ಒಂದ್ಸಲ ಹೇಳಿಲ್ಲ. ಇಷ್ಟು ಎಲ್ಲ ಒಳ್ಳೆ ಗುಣಗಳಿರೋರಿಗೆ ಇದೆಲ್ಲ ಸೈಡಿಗೆ ಬಿಟ್ಟು ಯಾವೊಂದು ಲೆವೆಲಿಂದ ಅವ್ರು ಬೆಳ್ಕೊಂಡು ಬಂದರು. ಒಬ್ಬರು ಆರ್ಡಿನರಿ ಲೈಟ್ ಬಾಯ್ ಇಂದ ಇವತ್ತು ಟಾಪ್ ಸ್ಟಾರ್ ಆಫ್ ಕನ್ನಡ ಇಂಡಸ್ಟ್ರಿಯಲ್ ಅಂತ ಒಂದು ಹೆಸರು ಮಾಡಿರೋ ಅಂಥವರಿಗೆ ದಿಸ್ ವಾಸ್ ಅ ವೆರಿ ಸ್ಮಾಲ್ ಥಿಂಗ್. ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದು ಇದಾಗ್ತಿದೆ ಅಂತಾನೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ಇವತ್ತು ನಾನು ಮಾತಾಡಬೇಕಾಗಿರೋದು ತುಂಬ ಹಿರಿಯ ನಿರ್ದೇಶಕರು ಅಂತ ಹೇಳ್ಕೊಳ್ಳೋರು. ಸಾರಿ ಸರ್, ನಿಮ್ಮ ಬಗ್ಗೆ ಸ್ವಲ್ಪ ಆದರೂ ಮರ್ಯಾದೆ ಇತ್ತು, ಬಟ್ ನೀವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಬಗ್ಗೆ ಇಷ್ಟು ಅನ್ವಾಂಟೆಡ್ ಥಿಂಗ್ಸ್, ನಾನು ಮತ್ತೆ ಮತ್ತೆ ಹೇಳ್ತೀನಿ, ಅನ್ವಾಂಟೆಡ್ ಥಿಂಗ್ಸ್ ಮಾತಾಡ್ತಾ ಇರೋದು ನಿಮಗೆ ಶೋಭೆ ತರ್ತಿಲ್ಲ. ಯಾಕಂದರೆ ಒಂದ್ಸಲ ನೀವು ಕೂಡ ನಿಮ್ಮ ಹಿಸ್ಟ್ರಿ, ಬ್ಯಾಕ್ಗ್ರೌಂಡ್ ಹಿಸ್ಟ್ರಿಗೆ ಹೋಗಿ ಒಂದ್ಸಲ ಯೋಚನೆ ಮಾಡಬೇಕಾಗಿ ಬರುತ್ತೆ ಮಿಸ್ಟರ್ ಇಂದ್ರಜಿತ್ ಲಂಕೇಶ್ ಅವರೇ. ಯಾಕಂದರೆ ನಾನು ತುಂಬ ನಿಮ್ಮನ್ನು ಕ್ಲೋಸ್ ಆಗಿ ನೋಡಿದ್ದೀನಿ, ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆ ನಿಮಗೆ ಒಬ್ಬರು ಬೆಂಗಳೂರಲ್ಲಿರೋ ಒಬ್ಬರು ದೊಡ್ಡ ರಿಯಲ್ ಎಸ್ಟೇಟ್ ಡೆವಲಪರ್ ಗೊತ್ತಿಲ್ವಾ? ಅವ್ರ ಜೊತೆ ನೀವು ಸಿನಿಮಾಗಳು ಮಾಡ್ತಿರೋದು ಗೊತ್ತಿಲ್ವಾ? ಅವ್ರಿಗೆ ನೀವು ಏನು ಮೋಸ ಮಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಿಲ್ವಾ? ಏನು ಮೋಸ ಮಾಡಿದ್ದೀರಾ ಅಂತ ಗೊತ್ತಿಲ್ವಾ? ಸರ್, ಇಲ್ಲಿ ಜೀವನ ಅನ್ನೋದು ಹೇಗೆ ಗೊತ್ತಾ? ತುಂಬ ಜನ, ನಾನು ನಿಮಗೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ, ನಿಮ್ಮಂತ ತುಂಬ ಜನರು ತಲೆ ಹೊಡೆದು ಇನ್ನೊಬ್ಬರ ತಲೆ ಮೇಲೆ ಕಾಲಿಟ್ಟು ಮೇಲ್ ಬಂದವ್ರೆ ಸರ್. ಆಯ್ತಾ? ನಿಮಗೆ ಒಂದು ಸರ್ನೇಮ್ ಇದೆಯಲ್ಲ, ವೆರಿ ವೆರಿ ಬಿಗ್ ರೆಸ್ಪೆಕ್ಟ್ ಫಾರ್ ದ್ಯಾಟ್. ಬಿಕಾಸ್ ಲಂಕೇಶ್ ಪತ್ರಿಕೆ ಅನ್ನೋದು ಕನ್ನಡ ಭಾಷೆಯ ವೆರಿ ವೆರಿ ಬಿಗಿನಿಂಗ್ ನ್ಯೂಸ್ ಪೇಪರ್ಸ್ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಬಟ್ ನೀವು ಅಂಥ ಒಂದು ಸರ್ನೇಮ್ ಇಟ್ಕೊಂಡು, ಸರ್ ನೀವು ಹೇಳ್ತಿರೋದ್ರಲ್ಲಿ ನಾನು ಏನು ತಪ್ಪಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಯಾರ ಬಗ್ಗೆ ನೀವು ತಪ್ಪು ಅಂತ ಹೇಳ್ತಾ ಇದ್ದೀರಾ? ಓಕೆ ಸರ್, ಕೆಲವೊಂದು ಕ್ವೆಶನ್ಸ್ ನನಗಿದೆ ನಿಮ್ಮ ಬಗ್ಗೆ, ಮತ್ತೆ ನೆಕ್ಸ್ಟ್ ಬರೋಣ. ದರ್ಶನ್ ಸರ್ನ ಅನ್ಎಜುಕೇಟೆಡ್ ಅಂತ ಹೇಳಿದ್ರಿ, ಫೈನ್ ಸರ್. ಸೊ ನಮ್ಮ ಅಣ್ಣ ಅವರು, ನಾನು ತುಂಬ ದೊಡ್ಡ ತುಂಬ 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 ದೊಡ್ಡ ಅಪ್ಪು ಸರ್ ಅಭಿಮಾನಿ. ಓಕೆ, ನನಗೆ ಅಪ್ಪು ಸರ್ ಅಂದರೆ ಪ್ರಾಣ. ಆಲ್ ಆಫ್ ದೀಸ್ ಪೀಪಲ್, ಎಜುಕೇಶನ್ ಅನ್ನೋದು ಸ್ಕೂಲಿಗೆ ಹೋಗಿ ಇದು ಮಾಡಿ ಅಂತಾನೆ ಬರೋದಿಲ್ಲ ಸರ್. ನೀವು ಅಣ್ಣ ಅವರು ಆಗಲಿ ಅಪ್ಪು ಸರ್ದು ವಿನಯ ನೋಡಿದ್ದೀರಾ ಸರ್? ನೋಡಿದ್ದೀರಾ? ಸೊ ಅವ್ರನ್ನೂ ಅನ್ಎಜುಕೇಟೆಡ್ ಅಂತೀರಾ ಸರ್ ನೀವು? ಸರ್, ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಕಾಲೇಜ್ ಆರ್ ಸ್ಕೂಲ್. ಹೋಗಿ ನೀವು ಒಂದು ದೊಡ್ಡ ಡಿಗ್ರಿ ತಗೊಳ್ಳೋದ್ರಿಂದ ನಿಮ್ಗೆ ಎಜುಕೇಶನ್, ಯು ಕಾಂಟ್ ಕಾಲ್ ಸಂಬಡಿ ಅನ್ಎಜುಕೇಟೆಡ್ ಅಂಡ್ ಎಜುಕೇಟೆಡ್ ಸರ್. ಹೌ ಡೇರ್ ಯು ಕಾಲ್ ದರ್ಶನ್ ಸರ್ ಅನ್ಎಜುಕೇಟೆಡ್ ಅಂತ? ಸರ್, ಇಟ್ಸ್ ನಾಟ್ ಅಬೌಟ್ ಎಜುಕೇಟೆಡ್ ಆರ್ ಅನ್ಎಜುಕೇಟೆಡ್. ತುಂಬ ಎಜುಕೇಟೆಡ್ ಪೀಪಲ್. ಐ ಹ್ಯಾವ್ ಅ ಡ್ಯುಯಲ್ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಸರ್. ನನಗೆ 2 ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಇದೆ. ಆಯ್ತಾ? ವಾಟ್ ಇಸ್ ದ ಯೂಸ್? ನಾವು ದುಡ್ದಿರೋದನ್ನ ನಾವು ಮಾಡಿಕೊಂಡು ನಮ್ಮ ಫ್ಯಾಮಿಲಿ ಚೆನ್ನಾಗಿದೆಯಾ, ನಾವು ಮನೆ ಮಾಡ್ಕೊಂಡ್ವಾ, ನಾವು ಆಸ್ತಿ ಮಾಡ್ಕೊಂಡ್ವಾ ಅಂತ ಇರ್ತೀವಿ. ಸರ್, ಒಂದು ಸಲ ಯೋಚನೆ ಮಾಡಿ. ಇದೆಲ್ಲಾನು ಸೈಡಿಗೆ ಬರೋಣ. ಒಂದು ಅನ್ಎಜುಕೇಟೆಡ್ ಅಂದ್ರಿ, ಇನ್ನೊಂದು ಯಾರಿಗೋ ಹೊಡೆದ್ರಿ ಅಂತ ಹೇಳಿದ್ರಿ, ಇನ್ನೊಂದು ದರ್ಶನ್ ಸರ್ಗಿರೋ ಗ್ಯಾಂಗ್ ಸರಿ ಇಲ್ಲ ಅಂತ ಹೇಳಿದ್ರಿ, ಏನೇನೋ ಮಾತಾಡ್ತಿದ್ದಾರೆ ಸರ್. ಇದು ಯಾವುದ್ರಲ್ಲಾದ್ರೂ ನೀವು ದರ್ಶನ್ ಸರ್ಗೆ ಸರಿಸಾಟಿ ಇದ್ದೀರಾ? ಇದ್ರೆ ಹೇಳಿ ನನಗೆ. ನೀವು ಎಜುಕೇಟೆಡ್ ಅಲ್ವಾ? ಓಕೆ, ನೀವು ತುಂಬ ಸಭ್ಯರು, ತುಂಬ ಒಳ್ಳೆ ಕಲ್ಚರ್ ಇರೋರು. ಸರ್, ದರ್ಶನ್ ಸರ್ ಮಾಡಿರೋದ್ರಲ್ಲಿ 0.1% ನೀವು ಏನಾದರೂ ಮಾಡಿದ್ದೀರಾ ಸರ್ ಸಮಾಜಕ್ಕೆ? ಇಲ್ವಲ್ಲ. ಸೊ ಇಲ್ಲ ಅಂದಾಗ ನೀವು ಈ ಥರ ನಾನ್ಸೆನ್ಸ್ ಮಾತಾಡೋದ್ರಲ್ಲಿ ನಿಮಗೆ ಶೋಭೆ ತರುತ್ತಾ? ಹೇಳಿ. ಏನೇನೋ ಮಾತಾಡ್ತಾ ಇದ್ದೀರಾ, ಗಾಂಡುಗಿರಿ ಅಂತೆ. ಏನು ಸರ್ ಇದು ಭಾಷೆ ನಿಮ್ಮದು?
ವಾಟ್ ಯು ಟ್ರೈಂಗ್ ಟು ಸೇ ಸರ್? ಒಂದು ಸಲ ನಿನ್ನೆ ದರ್ಶನ್ ಸರ್ ಮಾಡಿರೋ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಒಂದ್ಸಲ ನೋಡಿ ಸರ್, ದಟ್ ಮ್ಯಾನ್ ಇಸ್ ಟೋಟ್ಲಿ ಹರ್ಟ್ ಸರ್. ಅವರಿಗೇನೆ ಯಾರೋ ಒಂದು ಫೋರ್ಜರಿ ಮಾಡಿ 25 ಕೋಟಿಗೆ ಸಾಲ ತಗೊಳ್ಳೋ ತರ ಅವ್ರು ಫೋರ್ಜರಿ ಮಾಡಿ, ಅವ್ರ ಕಷ್ಟದಲ್ಲಿ, ಅವ್ರ ಇನ್ವೆಸ್ಟಿಗೇಷನ್ ಅಲ್ಲಿ, ಅವ್ರ ಮೆಂಟಲ್ ಸ್ಟ್ರೆಸ್ ಅಲ್ಲಿ ಅವರಿದ್ದಾರೆ. ಇದ್ರ ಮಧ್ಯದಲ್ಲಿ ಇದೇನ್ ಸರ್ ನಿಮ್ದು? ಹೌದು, ದರ್ಶನ್ ಸರ್ ಹೋದ್ರಂತೆ ಒಂದು ಹೋಟೆಲ್ಗೆ. ಸರ್ ನೀವೆಲ್ಲ ದರ್ಶನ್ ಸರ್ ಎಲ್ಲ ಬಿಟ್ಬಿಡೋಣ ಸರ್, ಟಾಪ್ ಪೀಪಲ್ನ ಬಿಟ್ಬಿಡೋಣ. ನಮ್ಮಂತ ನಾರ್ಮಲ್ ಪೀಪಲ್ಗೆನೆ ಒಂದು ಆರ್ಡರ್, ಊಟದ ಆರ್ಡರ್ ಅಲ್ಲಿ ಅಥವಾ ಒಂದು ಡ್ರಿಂಕ್ಸ್ ಆರ್ಡರ್ ಬರೋದಕ್ಕೆ ಒಂದು 10-15 ನಿಮಿಷ ಲೇಟ್ ಆದ್ರೆ ನಾವೇ ಯಾವ ತರ ರಿಯಾಕ್ಟ್ ಮಾಡ್ತೀವಿ ಸರ್? ಸರ್ ಪ್ರತಿಯೊಬ್ರು ಮನುಷ್ಯರೇ. ಓಕೆ, ದರ್ಶನ್ ಸರ್ ಕುಡ್ದಿದ್ರು ಅಂತಾರೆ ಸರ್, ನೀವು ಕುಡಿಯೋದಿಲ್ವಾ ಸರ್? ಯಾಕೆ ಸರ್? ಇಂದ್ರಜಿತ್ ಸರ್ ಮರ್ತೋದ್ರ ಸರ್? ನಾವೆಲ್ಲ ಕುಡಿತಾ ಇದ್ದಿದ್ದು ಜೊತೆಲಿ ಎಲ್ಲ ಮರ್ತೋದ್ರ ಸರ್? ಮರ್ತೋದ್ರಾ ಸರ್? ಪ್ರತಿಯೊಬ್ರು ಒಂದೊಂದು ಟೈಮಲ್ಲಿ ಒಂದೊಂದು ಲೆವೆಲ್ಲಿ ಕುಡಿತಾರೆ ಸರ್, ಆಯ್ತಾ ಸರ್? ಗಂಡಸು ಅಂದಮೇಲೆ ಯಾರಿಗೆ ಕುಡಿಯೋ ಒಂದು ಅಭ್ಯಾಸ ಇದೆಯೋ, ತುಂಬಾ ಸ್ಟ್ರೆಸ್, ತುಂಬಾ ಟೆನ್ಷನ್ ಅಲ್ಲಿ ಇದ್ದಾಗ ಸ್ವಲ್ಪ ಜಾಸ್ತಿ ಕುಡಿತಾರೆ ಸರ್. ಇಲ್ಲ ಅಂದ್ರೆ ಸಂತೋಷಕ್ಕೆ ಎಷ್ಟು ಕುಡಿಬೇಕೋ ಅಷ್ಟು ಕುಡಿತಾರೆ ಸರ್. ನೀವು ಕೂಡ ಜಾಸ್ತಿ ಕುಡಿದಾಗ ನಿಮ್ಮ ಬಿಹೇವಿಯರ್ ಕೂಡ ಸ್ವಲ್ಪ ಏರುಪೇರು ಆಗಬಹುದು ಸರ್. ಹಾಗನ್ಬಿಟ್ಟು ದರ್ಶನ್ ಸರ್ ಯಾರಿಗಾದ್ರೂ ರಕ್ತ ಬರೋ ಥರ ಹೊಡೆದಿದ್ದಾರಾ, ಇಲ್ಲ ಅಟ್ಯಾಕ್ ಮಾಡಿದಾರಾ ಸರ್? ಸುಮ್ಮನೆ ತಲೆ ಮೇಲೆ ಹೀಗೆ ಹೊಡೆದಿದ್ದಾರೆ ಸರ್, ಅದರಲ್ಲಿ ಏನು ಸರ್ ತಪ್ಪಿದೆ? ಇದೆಯಾ ಸರ್? ಇಂದ್ರಜಿತ್ ಸರ್, ಮಿಸ್ಟರ್ ಇಂದ್ರಜಿತ್ ಲಂಕೇಶ್ ಸರ್, ಏನಾದ್ರು ತಪ್ಪಿದೆಯಾ? ಇಷ್ಟು ಚಿಕ್ಕ ವಿಷಯನ ಯು ಆರ್ ಬ್ಲೋಯಿಂಗ್ ಇಟ್ ಔಟ್ ಆಫ್ ಪ್ರಪೋರ್ಷನ್. ಯಾಕೆ ಸರ್? ಯಾಕೆ ಸರ್? ನೀವು ಏನು ಮಾಡ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ದಟ್ ಇಸ್ ವೈ ಟುಡೇ ಇಟ್ ಈಸ್ ಜಸ್ಟ್ ದ್ಯಾಟ್ ಕೆಲವೊಬ್ರು, ನಮ್ದು ಒಂದು ಗ್ರೂಪ್ ಇದೆ, ಇವೆಲ್ಲ ಡಿಸ್ಕಸ್ ಮಾಡಿದ್ಮೇಲೆ ಇದೊಂದು ವಿಡಿಯೋ ಮಾಡ್ತಾ ಇದ್ದೇನೆ ನಾನು. ಇದು ಡ್ರಗ್ ಮಾಫಿಯಾ ಅಂತೆ ಸ್ಯಾಂಡಲ್ವುಡ್ ಅಲ್ಲಿ, ಇದೆಲ್ಲ ವಿಷಯ ತಗೊಂಡ್ ಬಂದ್ರಿ. ಆ ಪ್ರೂಫ್ ಕೊಡ್ತೀನಿ, ಈ ಪ್ರೂಫ್ ಕೊಡ್ತೀನಿ. ಎಲ್ಲಿ ಹೋಯ್ತು ಸರ್? ಯು ಜಸ್ಟ್ ಕೆಪ್ ಕ್ವೈಟ್, ಯು ಜಸ್ಟ್ ವೆಂಟ್ ಕ್ವೈಟ್ ಆಫ್ಟರ್ ದ್ಯಾಟ್, ಯು ಜಸ್ಟ್ ಡಿಡ್ ನಾಟ್ ಡೂ ಎನಿಥಿಂಗ್. ಇಲ್ಲೂ ಅಷ್ಟೇ ಸರ್, ನಿಮಗೆ ಪಬ್ಲಿಸಿಟಿನೇ ಬೇಕಾ? ಡೂ ಸಮ್ ಗುಡ್ ಮೂವೀಸ್ ಸರ್, ಡೂ ಸಮ್ ಗುಡ್ ಮೂವೀಸ್. ವಿಚ್ ವಾಸ್ ಯುವರ್ ಲಾಸ್ಟ್ ಮೂವಿ? ಯು ನೋ ವಿಚ್ ವಾಸ್ ಯುವರ್ ಲಾಸ್ಟ್ ಮೂವಿ? ಗೊತ್ತಲ್ವಾ? ಶಕೀಲಾ ಅಂತ ಅಲ್ವಾ? ಬಾಲಿವುಡ್ ಮೂವಿ. ಯಾರ ಜೊತೆ ಮಾಡಿದ್ರಿ? ಆರ್ ದ ಬಿಗ್ಗೆಸ್ಟ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಇನ್ ಬ್ಯಾಂಗ್ಳೂರ್. ಮರ್ತೋದ್ರಿ ಹೆಸರು, ನಾನು ಹೆಸರು ತಗೊಳ್ಳೋದಕ್ಕೆ ಹೋಗಲ್ಲ. ಅವ್ರಿಗೆ ಏನು ಮಾಡಿದ್ರಿ, ಯಾವ ರೀತಿ ಲಾಸ್ ಮಾಡಿದ್ರಿ, ಯಾವ ರೀತಿ ಪ್ರಾಫಿಟ್ ಮಾಡಿದ್ರಿ, ತುಂಬ ಚೆನ್ನಾಗಿ ಗೊತ್ತಿದೆ ಅಲ್ವಾ ಸರ್? ಸರ್ ನೋಡಿ, ದರ್ಶನ್ ಸರ್ಗೆ ಉಗುರ್ಗೂ ಸಮಾನ ಇಲ್ಲ ನೀವು. ಹಾಗಿದ್ದಾಗ ಸುಮ್ಮನೆ ಒಂದು ಕಾಂಟ್ರವರ್ಸಿ ಶುರು ಮಾಡಿ, ಸುಮ್ಮನೆ ದೊಡ್ಡವ್ರ ಹೆಸರು ತಗೊಂಡು ಸುಮ್ಮನೆ ಎಳಿತಾ ಇದ್ದೀರಾ. ಯು ಜಸ್ಟ್ ಬ್ಲೋಯಿಂಗ್ ಇಟ್ ಔಟ್ ಆಫ್ ಪ್ರಪೋರ್ಷನ್. ನಿಮ್ಗೆ ಏನು ಸಿಗತ್ತೆ, ಏನು ಸಿಗಲ್ಲ ಅನ್ನೋದು ಗೊತ್ತಿಲ್ಲ, ಬಟ್ ಒಂದು ಮಾತ್ರ ನಿಜ, ಹೆಸರು ಮಾಡ್ತೀರಾ ಅಲ್ವಾ? ನಾಳೆ ಇನ್ನೊಂದು 2 ಸಿನಿಮಾ ಬರುತ್ತೆ ನಿಮಗೆ, ಅಷ್ಟೇ ಅಲ್ವಾ ಸರ್ ಬೇಕಾಗಿರೋದು? ಯಾಕೆ ಸರ್? ಕರೆಕ್ಟಾಗಿ ಹೋದರೆ ದರ್ಶನ್ ಸರ್ ಡೇಟ್ಸ್ ಕೊಡಲ್ವಾ ಸರ್? ಇಲ್ಲ ಯಾರು ದೊಡ್ಡ ಹೀರೋಗಳು ಡೇಟ್ಸ್ ಕೊಡಲ್ವಾ ಸರ್? ಯಾಕೆ ಸರ್? ಯಾಕೆ? ಆ್ಯಂಡ್ ಆಲ್ಸೋ ಕೆಲವೊಂದು ಕಡೆ ಎಲ್ಲರೂ ಮಾತಾಡ್ತಾ ಇದ್ರು, ಅದೊಂದು ವಿಷಯನೂ ಹೇಳಬೇಕು. ಯಾಕೆ ದೊಡ್ಡ ಸ್ಟಾರ್ಸ್ ಆಗಲಿ, ಅಪ್ಪು ಸರ್ ಆಗಲಿ, ಇನ್ನೊಬ್ಬರಾಗಲಿ, ಶಿವರಾಜ್ ಕುಮಾರ್ ಸರ್ ಆಗಲಿ ಬರಲಿಲ್ಲ ಮಾತಾಡೋದಕ್ಕೆ? ಸರ್ ಐ ಟೆಲ್ ಯು ಸಮಥಿಂಗ್ ಸರ್, ಪ್ರತಿಯೊಬ್ಬರಿಗೂ ಪರ್ಸ್ನಲ್ ಲೈಫ್ ಇರುತ್ತೆ ಸರ್. ಅವ್ರವ್ರ ಲೈಫ್ ಅವ್ರವರೇ ಡೀಲ್ ಮಾಡ್ಕೋಬೇಕು, ಅವ್ರವ್ರ ಲೈಫ್ ಅವ್ರವರೇ ಸಾರ್ಟ್ ಔಟ್ ಮಾಡ್ಕೋಬೇಕು ಸರ್. ದರ್ಶನ್ ಸರ್ ಈಸ್ ಅ ಸ್ಟಾರ್, ಹೀ ಈಸ್ ಇನ್ ದಿಸ್ ಲೆವೆಲ್. ಓಕೆ, ಅವ್ರ ಹತ್ರ ಆಟ ಆಡೋದು ಅಷ್ಟು ಈಸಿ ಅಲ್ಲ ಸರ್, ಆಯಿತಾ? ಅವ್ರು ಸುಮ್ಮನೆ ಇರ್ಬೋದು ಅಷ್ಟೇ, ಅದು ಅವ್ರ ಒಳ್ಳೆತನ. ಇನ್ನು ದರ್ಶನ್ ಸರ್ ಫ್ಯಾನ್ಸ್ ಬಗ್ಗೆ ಅಂತೂ ಮಾತಾಡೋ ಅವಶ್ಯಕತೆನೇ ಇಲ್ಲ, ಆಯಿತಾ? ತುಂಬ 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 ಸಹನೆಯಿಂದ ಇದ್ದಾರೆ ಎಲ್ಲರೂ. ಯಾಕಂದರೆ ಅವ್ರಿಗೆ ಗೊತ್ತು ದರ್ಶನ್ ಸರ್ ಯಾವ ರೀತಿ ಸಾರ್ಟ್ ಔಟ್ ಮಾಡಬೇಕೋ ಆ ರೀತಿ ಸಾರ್ಟ್ ಔಟ್ ಮಾಡ್ತಾರೆ ಅಂತ. ಸರ್ ಇದೆಲ್ಲನೂ ಏನು ಗೊತ್ತಾ, ತುಂಬ ಹಳೇದೊಂದು ಹೇಳಿಕೆ ಇದೆ. ಜನರ ಒಂದು ಏನೋ ಮೆಂಟಲ್ ಇದಿದೆಯಲ್ಲ, ಅದು ತುಂಬ ತುಂಬ ಚಿಕ್ಕದು. ಸೊ ನಾಳೆ ಇನ್ನೊಂದು ಯಾವುದೋ ನ್ಯೂಸ್ ಬರುತ್ತೆ, ಮರ್ತು ಹೋಗ್ತಾರೆ. ಬಟ್ ನಾನು ಹೇಳೋದೊಂದು, ದರ್ಶನ್ ಸರ್ ಅಷ್ಟು ಲೆವೆಲ್ಗೆ ಅಷ್ಟು ಬೆಳೆದು ಟಾಪ್ ಮೋಸ್ಟ್ ಸ್ಟಾರ್ ಆಗಿ ಕನ್ನಡದಲ್ಲಿ ಅಷ್ಟು ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಕೊಟ್ಟು, ಎಷ್ಟೋ ಹೊಸ ಪ್ರತಿಭೆಗಳಿಗೆ ಚಾನ್ಸ್ ಕೊಟ್ಟು ಸರ್, ತಿಂಗಳಿಗೆ 4 ಆಡಿಯೋ ಫಂಕ್ಷನ್ಗೆ ಹೋಗ್ತಾರೆ ಸರ್. ಯಾರೇ ಕರೆದು ಕ್ಲಾಪ್ ಮಾಡ್ಲಿಕ್ಕೆ ಬರ್ತಾರೆ ಸರ್. ಯಾವುದೇ ಒಂದು ಹೊಸ ಪ್ರತಿಭೆ ಇದ್ರೂ ಎನ್ಕರೇಜ್ ಮಾಡ್ತಾರೆ ಸರ್. ಪ್ರಾಣಿ ಪಕ್ಷಿಗಳನ್ನ ಬೆಳೆಸ್ತಾರೆ ಸರ್. ಅಗ್ರಿಕಲ್ಚರ್ ಮಾಡ್ತಾರೆ ಸರ್. ಯಾರೇ ಬಂದರು ಎಜುಕೇಷನ್ಗೆ, ಇನ್ನೊಂದು ಕಷ್ಟ, ಹಾಸ್ಪಿಟ್ಲ್, ಅದು ಇದು ಅಂದರೆ ಕಣ್ಣು ಮುಚ್ಕೊಂಡು ದಾನ ಮಾಡ್ತಾರೆ ಸರ್.
ಆ ವಿಡಿಯೋನಲ್ಲಿ ಕೇಳ್ತಾ ಇದ್ದೀನಿ, ದರ್ಶನ್ ಸರೇ ಹೇಳ್ತಾರೆ ನಂದು ತೂತ್ ಕೈ ಅಂತ, ಕೈನಲ್ಲಿ ದುಡ್ಡು ನಿಲ್ಲಲ್ಲ ಅಂತ. ಸರ್ ಆ ಥರ ಒಂದು ವ್ಯಕ್ತಿತ್ವ ಸರ್. ಇಲ್ಲಿ ನಮ್ಮ ಪ್ರಾಬ್ಲಮ್ ಏನಾಗಿದೆ ಅಂದರೆ ಗೊತ್ತಾ, ತುಂಬ ಕೆಳಮಟ್ಟಿಗೆಯಿಂದ ಮೇಲ್ ಬರ್ತಾರಲ್ವಾ, ಅವ್ರು ಏಳಿಗೆ ನೋಡೋದಕ್ಕಾಗಲ್ಲ ಜನರಿಗೆ. ನಾನು ಒಂದೇ ಹೇಳೋದು, ಏನೋ ಮಾತಾಡ್ಲಿಕ್ಕೆ ಬಂದೆ, ಏನೋ ಆಗ್ತಾಯಿದೆ. ಬಟ್ ಆಲ್ ದಟ್ ಐ ವಾಂಟ್ ಸೇ ಇಸ್, ಮಿಸ್ಟರ್ ಇಂದ್ರಜಿತ್ ಲಂಕೇಶ್, ನೀವು ಬೇರೆಯವ್ರ ಬಗ್ಗೆ ಮಾತಾಡೋಕೆ ಮುಂಚೆ ನಾವು ಕರೆಕ್ಟ್ ಆಗಿದ್ದೀವ ಅಂತ ನೋಡ್ಕೊಳ್ಳಿ ಪ್ಲೀಸ್. ಇಲ್ಲಿ ವರ್ಲ್ಡಲ್ಲಿ ತುಂಬ ಕೆಲಸ ಕಷ್ಟಗಳಿರೋದು, ತುಂಬ ಇಶ್ಯೂಸ್ ನಡೀತಾ ಇದೆ. ಕೋವಿಡ್, ಪ್ಯಾಂಡಮಿಕ್, ಜನರಿಗೆ ಊಟ ಇಲ್ಲ, ಜನಕ್ಕೆ ಕಷ್ಟಗಳಿದೆ, ಜನಕ್ಕೆ ಜಾಬ್ಸ್ ಇಲ್ಲ, ಜನಕ್ಕೆ ಒಳ್ಳೆ ಎಜುಕೇಷನ್ ಇಲ್ಲ, ತುಂಬ ಇದೆ ಸರ್. ನಿಮಗೆ ನಿಜವಾಗ್ಲೂ ಅಂತ ನಿಯತ್ತಿದ್ರೆ, ನೀವು ಅಂತ ದೊಡ್ಡ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿದ್ರೆ ಇದ್ರ ಮೇಲೆ ಫೋಕಸ್ ಮಾಡಿ. ಅರ್ಥ ಆಗ್ತಿದ್ಯಾ? ನೀವು ದರ್ಶನ್ ಸರ್ಗೆ ಹೇಗೆ ಬದುಕಬೇಕು, ಹೇಗಿರಬೇಕು, ಹೇಗೆ ಎಜುಕೇಷನಿಸ್ಟ್ ಅನ್ಎಜುಕೇಟೆಡ್ ಇದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಸರ್. ಅವರಿಗೆ ಅವ್ರ ಜೀವನ ಹೇಗೆ ನಡೆಸಬೇಕು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಹಿ ವಿಲ್ ಲೀಡ್ ಇಸ್ ಲೈಫ್ ದ್ಯಾಟ್ ವೇ. ಆಯಿತಾ? ನೀವೇನು ಮಾಡ್ತಿದ್ದೀರಾ ಅಂದರೆ, ನಿಮಗೆ ಪಬ್ಲಿಸಿಟಿ ಬೇಕು. ಪಬ್ಲಿಸಿಟಿ ಬೇಕಿದ್ರೆ ಬೇರೆ ಏನಾದರೂ ಮಾಡಿ ಸರ್, ಒಳ್ಳೆ ಕೆಲಸ ಮಾಡಿ, ಪಬ್ಲಿಸಿಟಿ ಅದಾಗದೇ ಸಿಗತ್ತೆ. ದರ್ಶನ್ ಸರ್ ಅಂತ ಒಬ್ಬ ಕ್ಯಾರೆಕ್ಟರು ಸರ್, ಅದೆಲ್ಲ ಡಿಸ್ಕ್ರೈಬ್ ಮಾಡೋದಕ್ಕೆ ಆಗಲ್ಲ ಸರ್. ಇನ್ನೊಂದು, ತುಂಬ ಯೂಟ್ಯೂಬಲ್ಲಿ ಕಾಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೆ, ಬೇಕಿತ್ತು ಈ ಥರ ಮಾತಾಡಬಾರ್ದು, ಈ ಥರ ರೂಢಾಗಿ ಮಾತಾಡೋದು. ಸರ್, ಎಲ್ರಿಗೂ ನಾನು ಕೈ ಮುಗಿದು ಕೇಳ್ಕೊತೀನಿ, ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡೋದು ತುಂಬ ಈಸಿ ಸರ್, ತುಂಬ ಈಸಿ. ನಿಮಗೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಕಂಪ್ಲೀಟ್ ಸ್ಟೋರಿ ಗೊತ್ತಿಲ್ಲ ಅಂದರೆ ಪ್ಲೀಸ್ ಯಾರೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ಗಂಡ ಹೆಂಡತಿ ಜಗಳ ಆದಾಗಲೂ ಅಷ್ಟೇ, ಬರೀ ಹೆಂಡತಿ ವಿಷಯ ಕೇಳಿದ್ರೆ ಗಂಡ ಕೆಟ್ಟವನಾಗ ಅನಿಸ್ತಾನೆ, ಇಲ್ಲ ಬರೀ ಗಂಡನ ವಿಷಯ ಕೇಳಿದ್ರೆ ಹೆಂಡತಿ ಕೆಟ್ಟವಳು ಅನಿಸ್ತಾಳೆ. ಇಬ್ಬರ ವಿಷಯನೂ ಕೇಳಿ, ಇಬ್ಬರ ಸೈಡ್ಗೂ ವಿಷಯನೂ ಕೇಳಿಕೊಂಡು ಆಮೇಲೆ ಒಂದು ಕನ್ಕ್ಲೂಷನ್ಗೆ ಬರಬೇಕು. ಇದು ಅಷ್ಟೇ. ಏನು ವಿಷಯಗಳು ಗೊತ್ತಿಲ್ಲ ನಿಮಗೆ, ಇಟ್ ಈಸ್ ವೆರಿ ಸಿಂಪಲ್. ಬಿಕಾಸ್ ದರ್ಶನ್ ಸರ್ ಈಸ್ ಅ ಬಿಗ್ ಸ್ಟಾರ್. ಈಸ್ ಗಾಟ್ ಸಚ್ ಅ ಬಿಗ್ ಫ್ಯಾನ್ ಬೇಸ್. ದರ್ಶನ್ ಸರ್ ಒಂದು ಮಾತಂದ್ರು, 6 ಕೋಟಿ ಕನ್ನಡಿಗರಲ್ಲಿ ಒಂದು 50 ಲಕ್ಷ ನನ್ನ ಫ್ಯಾನ್ಸ್ ಇರ್ತಾರೆ ಅಂತ. ದರ್ಶನ್ ಸರ್, 6 ಕೋಟಿ ಜನರಲ್ಲಿ 6 ಕೋಟಿ ಜನರು ನಿಮ್ಮ ಫ್ಯಾನ್ಸೇ ಸರ್. ಆಯ್ತಾ? ನೀವು ಮಾಡಿರೋ ಒಳ್ಳೆ ಕೆಲಸಕ್ಕೆ, ನೀವು ಮಾಡಿರೋ ಒಳ್ಳೆ ಮೂವೀಸ್ಗೆ, ಬಿಕಾಸ್ ಆಫ್ ಅ ಪರ್ಸನ್ ದಟ್ ಯು ಆರ್, ದ ಎಂಟೈರ್ ಕರ್ನಾಟಕ ಈಸ್ ಯುವರ್ ಫ್ಯಾನ್ ಬೇಸ್ ಸರ್. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಇಂಥವರು ನಾವು ನೋಡಿದ್ದೀವಿ ಸರ್, ನಾನು ಕಣ್ಣಾರೆ ನೋಡಿದ್ದೀನಿ ಮಿಸ್ಟರ್ ಇಂದ್ರಜಿತ್ ಲಂಕೇಶ್ನ. ಇನ್ನೂ ಯಾಕಂದರೆ ಬಿಕಾಸ್ ಐ ಆಮ್ ಟಾಕಿಂಗ್ ಅಬೌಟ್ ಯು ದರ್ಶನ್ ಸರ್, ನಿಮ್ಮ ಬಗ್ಗೆ ನಾನು ಮಾತಾಡ್ತಿರೋದ್ರಿಂದ ನಿಮ್ಮ ಒಂದು ವ್ಯಾಲ್ಯೂನ ಕಾಪಾಡೋದಕ್ಕೋಸ್ಕರ ನಾನು ಈ ಮನುಷ್ಯನ ಬಗ್ಗೆನೂ ತುಂಬ ಕೆಟ್ಟದಾಗಿ ಮಾತಾಡ್ತಿಲ್ಲ ಸರ್. ಆಲ್ ದಟ್ ಐ ಹ್ಯಾವ್ ಟೋಲ್ಡ್ ಹಿಮ್ ಇಸ್, ಆಯಪ್ಪ ಏನು ಮಾಡ್ತಾನೆ, ಹೆಂಗೆ ಬರ್ತಾನೆ, ಹೆಂಗೆ ಸಿನಿಮಾಗಳು ಹಿಡಿತಾನೆ, ಪ್ರೊಡ್ಯೂಸರ್ಗಳಿಗೆ ಹೆಂಗೆ ಮಾಡ್ತಾನೆ, ಏನು ಮೋಸ ಮಾಡ್ತಾನೆ, ಹೆಂಗೆ ದುಡ್ಡು ತೆಗಿತಾನೆ, ಪ್ರತಿಯೊಂದು ನನಗೆ ಗೊತ್ತಿದೆ. ಬೇಕಾ ಕರ್ಕೊಂಡು ಬಂದು ಅದೇ ಜಾಗದಲ್ಲಿ ಕೂಡಿಸ್ಬೇಕಾದ್ರೆ ಪ್ರೂಫ್ ಕೂಡ ಕೊಡಿಸ್ಬಿಡೋಣ. ಇಂಥವ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ಸರ್. ನೀವು ಇಂಥವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ನೀವು ಪ್ರೆಸ್ ಮೀಟಲ್ಲಿ ನಿಮ್ಮ ಒಂದು ಸ್ಟ್ರೆಸ್ ಜಾಸ್ತಿ ಮಾಡಿಕೊಂಡು ಸರ್, ನೀವು ಕನ್ನಡದ ಆಸ್ತಿ ದರ್ಶನ್ ಸರ್. 6 ಕೋಟಿ ಜನರಿಗೂ ನೀವು ಬೇಕು. ಓಕೆ, ಯು ಆರ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್, ಯು ಆರ್ ಅ ಗ್ರೇಟ್ ಸ್ಟಾರ್, ಯು ಆರ್ ಅ ಗ್ರೇಟ್ ಹೀರೋ, ಆ್ಯಂಡ್ ಯು ಆರ್ ಅ ಟ್ರೂ ಇನ್ಸ್ಪಿರೇಷನ್ ಟು ಆಲ್ ಆಫ್ ಅಸ್. ಆಯಿತಾ ಸರ್? ನೀವು ಇಂಥ ಕೀಳು ಮಟ್ಟದ ಜನರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹಾಗೆ ಇಂದ್ರಜಿತ್ ಲಂಕೇಶೇ ಅಲ್ಲ, ಇನ್ನು ಬೇರೆ ಯಾರೇ ಕೆಟ್ಟದಾಗ ಕಮೆಂಟ್ ಮಾಡ್ತಾ ಇದ್ದಾರೋ ಸರ್, ಕಮೆಂಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಲೆವೆಲ್ ಇವ್ರ ಲೆವೆಲ್ ಎಷ್ಟು ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ ಇದೆ, ಅದನ್ನು ಯೋಚನೆ ಮಾಡಿಕೊಂಡು ಅದನ್ನು ನೋಡಿಕೊಂಡು ಪ್ಲೀಸ್ ಮಾಡಿ. ಆಯಿತಾ? ಕೊನೆಗೆ ನಾನು ಹೇಳೋದಿಷ್ಟೇ, ದರ್ಶನ್ ಸರ್, ನಿಮಗೆ ಇನ್ನೂರು ಸರ್ಸಾಟಿ ಇಲ್ಲ ಸರ್. ಆಯಿತಾ? ನಾನು ಒಬ್ಬ ತುಂಬ ದೊಡ್ಡ ಅಪ್ಪು ಸರ್ ಅಭಿಮಾನಿಯಾಗಿ ನಾನು ಹೇಳ್ತಾ ಇದ್ದೀನಿ, ಯು ಆರ್ ಅ ಲೆಜೆಂಡ್ ಆಫ್ ಕನ್ನಡ ಸಿನಿಮಾ. ಯು ಆರ್ ಅ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಟು ಅ ಲಾಟ್ ಆಫ್ ಯಂಗ್ಸ್ಟರ್ಸ್ ಅಂಡ್ ಲಾಟ್ ಆಫ್ ಫ್ಯಾನ್ಸ್.